ಸಂಪನ್ಮೂಲಗಳು ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಒಳಗಿನ ಮತ್ತು ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ. ಸೊ ಮೊದಲಿಗೆ ಪುಟ ಸಂಖ್ಯೆ 55ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ಮಂಗಳ ಮತ್ತು ಶುಕ್ರ ಗ್ರಹಗಳಿಗೆ ಹೋಲಿಸಿದರೆ ನಮ್ಮ ಭೂಮಿಯ ವಾತಾವರಣ ಹೇಗೆ ಭಿನ್ನವಾಗಿದೆ ಅಂತ ಪ್ರಶ್ನೆ ಇದೆ. ಉತ್ತರ, ಭೂಮಿಯ ವಾತಾವರಣ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರಾವಿ ಮುಂತಾದವುಗಳ ಮಿಶ್ರಣ. ಶುಕ್ರ ಮತ್ತು ಮಂಗಳ ಗ್ರಹಗಳ ವಾತಾವರಣದ ಪ್ರಮುಖ ಘಟಕ ಕಾರ್ಬನ್ ಡೈಆಕ್ಸೈಡ್. ಶುಕ್ರ ಮತ್ತು ಮಂಗಳ ಗ್ರಹಗಳ ವಾಯುಮಂಡಲದಲ್ಲಿ 95ರಿಂದ 97% ಕಾರ್ಬನ್ ಡೈಆಕ್ಸೈಡ್ ಕಂಡುಬರ್ತದೆ. ಪ್ರಶ್ನೆ 2, ವಾತಾವರಣವು ಭೂಮಿಯ ಹೊದಿಕೆಯಂತೆ ವರ್ತಿಸುತ್ತದೆ ಹೇಗೆ? ಉತ್ತರ, ಗಾಳಿಯು ಉಷ್ಣ ಅವಾಹಕ. ವಾಯುಗೋಳವು ಹಗಲಿರುಳು ಹಾಗೂ ವರ್ಷವಿಡೀ ಭೂಮಿಯ ಉಷ್ಣತೆಯು ಸ್ಥಿರವಾಗಿರುವಂತೆ ನೋಡಿಕೊಳ್ಳುತ್ತದೆ. ಬೆಳಗಿನ ಅವಧಿಯಲ್ಲಿ ಉಷ್ಣತೆಯು ಇದ್ದಕ್ಕಿದ್ದಂತೆ ಹೆಚ್ಚಾಗುವುದನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ವಾಯುಮಂಡಲ ತಡಿತದ, ಮತ್ತು ರಾತ್ರಿ ವೇಳೆಯಲ್ಲಿ ಉಷ್ಣತೆಯು ಭೂ ಮೇಲ್ಮೈಯಿಂದ ಹೊರ ಹೋಗದಂತೆ ರಕ್ಷಿಸುತ್ತದೆ. ಹೀಗೆ ವಾತಾವರಣವು ಭೂಮಿಯ ಹೊದಿಕೆಯಂತೆ ವರ್ತಿಸುತ್ತದೆ. ಪ್ರಶ್ನೆ 3, ಮಾರುತಗಳು ಏಕೆ ಉಂಟಾಗುತ್ತವೆ? ಉತ್ತರ, ಭೂಮಿ ಮತ್ತು ಜಲಮೂಲಗಳ ಮೇಲಿನ ಗಾಳಿಯ ಕಾಸುವಿಕೆಯು ಮಾರುತಗಳನ್ನು ಉಂಟು ಮಾಡುತ್ತದೆ. ಕಾದ ಭೂಮಿ ಮತ್ತು ನೀರಿನಿಂದ ಹೊರಸೂಸಲ್ಪಟ್ಟ ವಿಕಿರಣಗಳಿಂದ ಗಾಳಿಯು ಬಿಸಿಯಾಗಿ ಮೇಲೇರುತ್ತದೆ. ಭೂಮಿಯು ನೀರಿಗಿಂತ ಬೇಗ ಬಿಸಿಯಾಗಿರುವುದರಿಂದ ಭೂಮಿಯ ಮೇಲಿನ ಗಾಳಿಯು ನೀರಿನ ಮೇಲಿನ ಗಾಳಿಗಿಂತ ಬೇಗನೆ ಬಿಸಿಯಾಗ್ತದೆ. ಈ ಭೂಮಿಯ ಮೇಲಿನ ಗಾಳಿ ಬೇಗನೆ ಬಿಸಿಯಾಗಿ ಮೇಲೇರಲು ಪ್ರಾರಂಭಿಸುತ್ತದೆ. ಈ ರೀತಿ ಗಾಳಿಯು ಮೇಲೇರಿದಂತೆಲ್ಲ ಕಡಿಮೆ ಒತ್ತಡದ ಪ್ರದೇಶವು ಉಂಟಾಗಿ ಆ ಸ್ಥಳಕ್ಕೆ ಸಮುದ್ರದ ಮೇಲಿನ ಗಾಳಿಯು ಪ್ರವಹಿಸುತ್ತದೆ. ಈ ರೀತಿ ಗಾಳಿಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸಿದಾಗ ಮಾರುತಗಳು ಉಂಟಾಗ್ತವೆ. 4ನೇ ಪ್ರಶ್ನೆ, ಮೋಡಗಳು ಹೇಗೆ ರಚನೆಯಾಗುತ್ತವೆ? ಉತ್ತರ, ಹಗಲಿನಲ್ಲಿ ನೀರಿನ ಮೂಲಗಳು ಬಿಸಿಯಾದಾಗ ನೀರು ಆವಿಯಾಗಿ ಗಾಳಿಯನ್ನು ಸೇರ್ತದೆ. ಜೀವಿಗಳ ವಿವಿಧ ಜೈವಿಕ ಚಟುವಟಿಕೆಗಳಿಂದಲೂ ಸ್ವಲ್ಪ ಪ್ರಮಾಣದ ನೀರಾವಿಯು ಗಾಳಿಯನ್ನು ಸೇರ್ತದೆ. ಈ ಗಾಳಿಯೂ ಸಹ ಬಿಸಿಯಾಗ್ತದೆ. ಈ ಬಿಸಿ ಗಾಳಿ ನೀರಾವಿಯೊಂದಿಗೆ ಮೇಲೇರುತ್ತದೆ. ಗಾಳಿಯು ಮೇಲಕ್ಕೆ ಹೋದಂತೆಲ್ಲ ಹಿಗ್ಗುತ್ತದೆ ಮತ್ತು ತಂಪಾಗುತ್ತದೆ. ಇದರಿಂದ ಗಾಳಿಯಲ್ಲಿನ ನೀರಾವಿಯೂ ಸಹ ತಂಪಾಗಿ ಚಿಕ್ಕ ಹನಿಗಳಾಗಿ ಪರಿವರ್ತನೆಯಾಗ್ತದೆ. ಗಾಳಿಯಲ್ಲಿರುವ ಧೂಳು ಅಥವಾ ಇತರೆ ಸಣ್ಣ ಕಣಗಳು ನ್ಯೂಕ್ಲಿಯಸ್ನಂತೆ ವರ್ತಿಸಿದಾಗ ಅದರ ಸುತ್ತಲೂ ನೀರಿನ ಹನಿಗಳು ಘನೀಭವಿಸುತ್ತವೆ. ಒಮ್ಮೆ ನೀರಿನ ಹನಿಗಳು ಉಂಟಾದ ನಂತರ ಅವು ಒಂದಕ್ಕೊಂದು ಸೇರಿ ಘನೀಭವಿಸುತ್ತಾ ದೊಡ್ಡದಾಗುತ್ತಾ ಹೋಗುತ್ತವೆ. ಹೀಗೆ ಮೋಡಗಳು ರಚನೆಯಾಗ್ತವೆ. ಪ್ರಶ್ನೆ 5, ವಾಯು ಮಾಲಿನ್ಯಕ್ಕೆ ಕಾರಣವಾದ ಮಾನವನ ಯಾವುದಾದರೂ 3 ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಫಾಸಿಲ್ ಇಂಧನಗಳಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳ ಅತಿಯಾದ ದಹನ. 2, ಕೈಗಾರೀಕರಣ. 3, ಅರಣ್ಯನಾಶ. ಇನ್ನು ಪುಟ ಸಂಖ್ಯೆ 61ಕ್ಕೆ ಹೋಗೋಣ. ಅಲ್ಲಿ ಪ್ರಶ್ನೆ ಇತ್ತು, ಜೀವಿಗಳಿಗೆ ನೀರು ಏಕೆ ಬೇಕು? ಉತ್ತರ, ನಮ್ಮ ದೇಹದಲ್ಲಿ ನಡೆಯುವ ಎಲ್ಲ ಕೋಶೀಯ ಪ್ರಕ್ರಿಯೆಗಳಿಗೂ ನೀರು ಬೇಕು. ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ವಸ್ತುಗಳ ಸಾಗಾಣಿಕೆಗೆ ನೀರು ಬೇಕು. ದೇಹದಲ್ಲಿ ಉತ್ಪತ್ತಿಯಾಗುವ ಕೆಲವು ತ್ಯಾಜ್ಯಗಳನ್ನು ಹೊರಹಾಕಲು ಸಹ ನೀರು ಬೇಕು. ಪ್ರಶ್ನೆ 7, ಎಸ್, ನೀನು ಇರುವ ನಗರ, ಪಟ್ಟಣ, ಹಳ್ಳಿಗೆ ಸಿಹಿ ನೀರಿನ ಮೂಲ ಯಾವುದು? ಉತ್ತರ, ಕೆರೆ, ನದಿ, ತೆರೆದ ಬಾವಿ, ಕೊಳವೆ ಬಾವಿ, ಜಲಾಶಯ. ಪ್ರಶ್ನೆ 8, ಯಾವುದಾದರೂ ಚಟುವಟಿಕೆಗಳಿಂದ ಈ ನೀರಿನ ಮೂಲವು ಮಲಿನವಾಗಿರುವ ಬಗ್ಗೆ ನಿಮಗೆ ತಿಳಿದಿದೆಯೇ? ಎಸ್, ನೀರಿನ ಮಾಲಿನ್ಯಕ್ಕೆ ಕಾರಣಗಳಂದರೆ ಕೃಷಿಯಲ್ಲಿ ಬಳಸ್ತಕ್ಕಂಥ ಕ್ರಿಮಿನಾಶಕಗಳು ಮತ್ತು ರಸಗೊಬ್ಬರಗಳು ನೀರಿನ ಮೂಲವನ್ನು ಸೇರ್ತವೆ. ನಗರಗಳ ತ್ಯಾಜ್ಯ ನೀರಿನ ಮೂಲಗಳನ್ನು ಸೇರ್ಕೊಳ್ತವೆ. ಪುಟ 58ಕ್ಕೆ ಹೋಗೋಣ. ಪ್ರಶ್ನೆ 8, ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ? ಉತ್ತರ, ಸೂರ್ಯನ ಶಾಖದಿಂದ ಬಂಡೆಯು ಕಾದು ಚಿಕ್ಕ ಚಿಕ್ಕ ಚೂರುಗಳಾಗಿ ವಿಭಜನೆಗೊಂಡು ಮಣ್ಣು ಉಂಟಾಗುತ್ತದೆ. ಹರಿಯುವ ನೀರು ಬಂಡೆಗಳನ್ನು ಸವೆಸುವುದರಿಂದ ಮಣ್ಣು ರೂಪುಗೊಳ್ಳುತ್ತದೆ. ಜೋರಾಗಿ ಬೀಸುವ ಗಾಳಿ ಬಂಡೆಗಳನ್ನು ಸವೆಸಿದಾಗ ಮಣ್ಣು ರೂಪುಗೊಳ್ಳುತ್ತದೆ. 9ನೇ ಪ್ರಶ್ನೆ, ಮಣ್ಣಿನ ಸವಕಳಿ ಎಂದರೇನು? ಹರಿಯುವ ನೀರು ಮತ್ತು ಬೀಸುವ ಗಾಳಿಯಿಂದ ಫಲವತ್ತಾದ ಮಣ್ಣಿನ ಮೇಲ್ಪದರ ಕೊಚ್ಚಿಕೊಂಡು ಹೋಗೋದನ್ನು ಮಣ್ಣಿನ ಸವಕಳಿ ಅಂತ ಕರಿತೀವಿ. 10ನೇ ಪ್ರಶ್ನೆ, ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ತೆಗೆದುಕೊಳ್ಳಬೇಕಾದ ಕ್ರಮಗಳು ಯಾವುವು? ಸೊ ಮೊದಲನೇದು, ಗಿಡ ಮರಗಳನ್ನು ಬೆಳೆಸಬೇಕು. 2, ಇಳಿಜಾರಿಗೆ ಅಡ್ಡಲಾಗಿ ನೀರು ವೇಗವಾಗಿ ಹರಿಯದಂತೆ ಬದುಗಳನ್ನು ನಿರ್ಮಿಸಬೇಕು. 11ನೇ ಪ್ರಶ್ನೆ, ಜಲಚಕ್ರದಲ್ಲಿ ನೀರು ಯಾವ ಸ್ಥಿತಿಗಳಲ್ಲಿ ಕಂಡುಬರುತ್ತದೆ? ಉತ್ತರ, ಜಲಚಕ್ರದಲ್ಲಿ ನೀರು ಘನ, ದ್ರವ ಮತ್ತು ಅನಿಲ ಸ್ಥಿತಿಗಳಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 12, ಆಕ್ಸಿಜನ್ ಮತ್ತು ನೈಟ್ರೋಜನ್ ಎರಡನ್ನ ಹೊಂದಿರುವ ಯಾವುದಾದರೂ 2 ಪ್ರಮುಖ ಜೈವಿಕ ಅಣುಗಳನ್ನು ತಿಳಿಸಿ. ಇಲ್ಲಿ ಆಕ್ಸಿಜನ್ ಮತ್ತು ನೈಟ್ರೋಜನ್ ಎರಡನ್ನೂ ಹೊಂದಿರತಕ್ಕಂಥ 2 ಪ್ರಮುಖ ಜೈವಿಕ ಅಣುಗಳೆಂದರೆ ಅದು ಪ್ರೋಟೀನ್ಗಳು ಮತ್ತು ನ್ಯೂಕ್ಲಿಕ್ ಆಮ್ಲಗಳು. 13ನೇ ಪ್ರಶ್ನೆ,
ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳಕ್ಕೆ ಕಾರಣವಾದ ಯಾವುದಾದರೂ 3 ಮಾನವನ ಚಟುವಟಿಕೆಗಳನ್ನು ತಿಳಿಸಿ. ಅಲ್ಲಿ ಪಳೆಯುಳಿಕೆ ಇಂಧನಗಳ ದಹನ ಕ್ರಿಯೆ ಬರ್ತದೆ, ಅರಣ್ಯನಾಶ ಬರ್ತದೆ, ಕೈಗಾರೀಕರಣ ಮತ್ತು ನಗರೀಕರಣ ಬರ್ತದೆ. 14ನೇ ಪ್ರಶ್ನೆ, ಹಸಿರು ಮನೆ ಪರಿಣಾಮ ಎಂದರೇನು? ಉತ್ತರ: ಕಾರ್ಬನ್ ಡೈಆಕ್ಸೈಡ್ನಂತಹ ಕೆಲವು ಅನಿಲಗಳು ಭೂಮಿಯಿಂದ ಶಾಖವು ಹೊರಹೋಗುವುದನ್ನು ತಡೆಯುತ್ತವೆ ಮತ್ತು ಭೂಮಿಯ ಮೇಲ್ಮೈನ ಸರಾಸರಿ ಉಷ್ಣತೆಯನ್ನು ಹೆಚ್ಚಾಗುವಂತೆ ಮಾಡುತ್ತವೆ. ಇದನ್ನೇ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. 15ನೇ ಪ್ರಶ್ನೆ, ವಾತಾವರಣದಲ್ಲಿ ಕಂಡುಬರುವ ಆಕ್ಸಿಜನ್ನ 2 ರೂಪಗಳು ಯಾವುವು? ವಾತಾವರಣದಲ್ಲಿ ಕಂಡುಬರುವ ಆಕ್ಸಿಜನ್ನ 2 ರೂಪಗಳು ಆಮ್ಲಜನಕ O2 ಮತ್ತು ಓಝೋನ್ O3. ಇಷ್ಟಿತ್ತು ಪಾಠದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಇನ್ನು ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಜೀವಿಗಳಿಗೆ ವಾಯುಗೋಳ ಏಕೆ ಅವಶ್ಯಕ? ಉತ್ತರ: ವಾಯುಗೋಳ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರಾವಿ ಮುಂತಾದವುಗಳ ಮಿಶ್ರಣವಾಗಿದ್ದು ಜೀವವನ್ನು ಪೋಷಿಸುತ್ತದೆ. ಈ ವಾಯುಗೋಳ ಭೂಮಿಯ ಉಷ್ಣತೆಯು ತಕ್ಕ ಮಟ್ಟಿಗೆ ಸ್ಥಿರವಾಗಿರುವಂತೆ ನೋಡಿಕೊಳ್ಳುತ್ತದೆ. ಎರಡನೇ ಪ್ರಶ್ನೆ, ಜೀವಿಗಳಿಗೆ ನೀರು ಏಕೆ ಅವಶ್ಯಕ? ಆಲ್ರೆಡಿ ನಾವೇನು ಮಾಡಿದ್ದೀವಿ ಅಂದರೆ ಪುಟ ಸಂಖ್ಯೆ 61ರ ಮೊದಲ ಪ್ರಶ್ನೆಯನ್ನು ನಿಮಗೆ ಕೊಟ್ಟಿದ್ದೀವಿ. ಉತ್ತರದಲ್ಲಿ ಅದನ್ನೇ ನೋಡ್ಕೊಡ್ರಿ. ಮೂರನೇ ಪ್ರಶ್ನೆ, ಜೀವಿಗಳು ಮಣ್ಣಿನ ಮೇಲೆ ಹೇಗೆ ಅವಲಂಬಿತವಾಗಿವೆ? ನೀರಿನಲ್ಲಿ ಬದುಕುವ ಜೀವಿಗಳು ಮಣ್ಣಿಲ್ಲದೆ ಬದುಕಬಲ್ಲವೇ? ಉತ್ತರ: ಸಸ್ಯಗಳು ತಮ್ಮ ಬೆಳವಣಿಗೆಗೆ ಅಗತ್ಯವಾದ ನೀರು ಮತ್ತು ಪೋಷಕಾಂಶಗಳನ್ನು ಮಣ್ಣಿನಿಂದ ಪಡೆದುಕೊಳ್ತವೆ. ಈ ಮೇಲ್ಪದರದ ಮಣ್ಣು ಹ್ಯೂಮಸ್ ಮತ್ತು ಪೋಷಕಾಂಶಗಳನ್ನು ಹೊಂದಿದ್ದು ಅಪಾರ ಪ್ರಮಾಣದ ಬ್ಯಾಕ್ಟೀರಿಯಾಗಳಿಗೆ ಆವಾಸವಾಗಿದೆ. ನೀರಿನಲ್ಲಿ ಬದುಕುವ ಜೀವಿಗಳು ಮಣ್ಣಿಲ್ಲದೆ ಬದುಕಲಾರವು. ನೀರಿನಲ್ಲಿ ಬದುಕುವ ಪ್ರಾಣಿಗಳು ನೀರಿನಡಿಯಲ್ಲಿರುವ ಮಣ್ಣಿನಲ್ಲಿ ಬೆಳೆಯುವ ಜಲಸಸ್ಯಗಳನ್ನು ಅವಲಂಬಿಸಿವೆ. ನಾಲ್ಕನೇ ಪ್ರಶ್ನೆ, ನೀವು ದೂರದರ್ಶನ ಮತ್ತು ವಾರ್ತಾಪತ್ರಿಕೆಗಳಲ್ಲಿ ಹವಾಗುಣದ ವರದಿಗಳನ್ನು ನೋಡಿರುತ್ತೀರಿ. ಹವಾಗುಣವನ್ನು ಹೇಗೆ ಮುನ್ಸೂಚಿಸಲು ಸಾಧ್ಯವಾಗುತ್ತದೆ ಎಂದು ನೀವು ಯೋಚಿಸುವಿರಿ. ಉತ್ತರ: ಗಾಳಿ ಬೀಸುವ ವೇಗ, ಮಾರುತಗಳ ಚಲನೆಯ ದಿಕ್ಕು, ವಾತಾವರಣದ ಉಷ್ಣತೆ, ವಾತಾವರಣದ ತೇವಾಂಶ, ಒತ್ತಡ, ಮೋಡಗಳ ಚಲನೆ ಮೊದಲಾದ ಅಂಶಗಳನ್ನು ಉಪಗ್ರಹಗಳ ಸಹಾಯದಿಂದ ಅತ್ಯಂತ ನಿಖರವಾಗಿ ಗಮನಿಸಿ ಹವಾಗುಣವನ್ನು ಮುನ್ಸೂಚಿಸಲಾಗುತ್ತದೆ. ಐದನೇ ಪ್ರಶ್ನೆ, ಮಾನವರ ಕೆಲವು ಚಟುವಟಿಕೆಗಳು ನೆಲ, ಜಲ ಮತ್ತು ವಾಯು ಮಾಲಿನ್ಯವನ್ನು ಹೆಚ್ಚಿಸುವುದು ನಮಗೆ ತಿಳಿದಿದೆ. ಈ ಚಟುವಟಿಕೆಗಳನ್ನು ಪ್ರತ್ಯೇಕಿಸಿ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತಗೊಳಿಸೋದ್ರಿಂದ ಮಾಲಿನ್ಯದ ಪ್ರಮಾಣ ಕಡಿಮೆಯಾಗ್ತದೆ ಎಂದು ಆಲೋಚಿಸಬಹುದೇ? ಉತ್ತರ: ಹೌದು. ಮಾನವನ ಚಟುವಟಿಕೆಗಳನ್ನು ಪ್ರತ್ಯೇಕಿಸಿ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತಗೊಳಿಸೋದ್ರಿಂದ ಮಾಲಿನ್ಯ ಪ್ರಮಾಣ ಕಡಿಮೆಯಾಗ್ತದೆ. ಇದರಿಂದ ತ್ಯಾಜ್ಯಗಳನ್ನು ಸೂಕ್ತವಾಗಿ ವಿಂಗಡಿಸಿ ಹಾನಿಕರವಲ್ಲದ ರೂಪಕ್ಕೆ ಅವುಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಪರಿವರ್ತಿಸಬಹುದು. ಕಡೆ ಪ್ರಶ್ನೆ, ಗಾಳಿ, ಮಣ್ಣು ಮತ್ತು ಜಲ ಸಂಪನ್ಮೂಲಗಳ ಗುಣಮಟ್ಟವನ್ನು ಕಾಪಾಡುವಲ್ಲಿ ಕಾಡುಗಳ ಪಾತ್ರವನ್ನು ವಿವರಿಸಿರಿ. ಕಾಡುಗಳು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆಕ್ಸಿಜನ್ ಬಿಡುಗಡೆ ಮಾಡುವ ಮೂಲಕ ಗಾಳಿಯ ಗುಣಮಟ್ಟ ಕಾಪಾಡುತ್ತವೆ. ಈ ಕಾಡುಗಳು ಮಣ್ಣಿನ ನೀರು ಹೀರಿಕೊಳ್ಳುವ ಪ್ರಮಾಣ ಹೆಚ್ಚಿಸ್ತವೆ, ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತವೆ ಮತ್ತು ಮಣ್ಣಿಗೆ ಸಾವಯವ ವಸ್ತುಗಳನ್ನು ಸೇರಿಸುವ ಮೂಲಕ ಮಣ್ಣಿನ ಗುಣಮಟ್ಟ ಹೆಚ್ಚಿಸ್ತವೆ. ಕಾಡುಗಳು ಹೀರಿಕೊಂಡ ನೀರನ್ನು ಆವಿಯಾಗಿಸುವ ಮೂಲಕ ವಾತಾವರಣಕ್ಕೆ ನೀರಾವಿಯನ್ನು ಸೇರಿಸ್ತವೆ. ವಾತಾವರಣವನ್ನು ತಂಪಾಗಿಡುವ ಮೂಲಕ ಮಳೆ ಬರಲು ಕಾರಣವಾಗ್ತದೆ. ಹೀಗೆ ಕಾಡುಗಳು ನೀರಿನ ಚಕ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇಷ್ಟಿತ್ತು ಸ್ನೇಹಿತರೆ 14ನೇ ಪಾಠ ನೈಸರ್ಗಿಕ ಸಂಪನ್ಮೂಲಗಳು ಪಾಠದ ಒಳಗಿನ ಮತ್ತು ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ.